ಎಲ್ಲ ನಿಮಗೆ ಮುಂದೆ ಸಿಗುತ್ತೆ ಓಕೆನಾ. ಮತ್ತೆ ಇದೇ ವಿಡಿಯೋದಲ್ಲಿ ಪಾಸ್ವರ್ಡ್ ಎಲ್ಲ ಸಿಗುತ್ತೆ, ಪಾಸ್ವರ್ಡ್ ಎಲ್ಲ ಹೇಳ್ತೀನಿ. ಮತ್ತೆ ನಾನು ಏನೇನು ಹೇಳ್ತೀನಿ ಸರಿಯಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ ಓಕೆನಾ. ಯಾಕಂದರೆ ನಾನು ಹೇಳೋದನ್ನು ನಿಮಗೆ ನಿಮ್ಮ ಐಡಿಗೆ ಒಳ್ಳೆಯದು ಓಕೆನಾ. ನಾನು ಏನು ಹೇಳ್ತೀನಿ ಅದನ್ನು ಫಸ್ಟ್ಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಓಕೆ. ಇವಾಗ ಹ್ಯಾಕ್ ಆಗಿದೆ ನೀವೇ ನೋಡ್ತಿರ್ಬೋದು ಓಕೆನಾ, ನೀವೇ ನೋಡ್ತಾ ಇದ್ದೀರಾ. ಮತ್ತು ಎಲ್ರಿಗೂ ಯೂಸ್ ಮಾಡೋಕೆ ಹೇಳ್ತೀನಿ ಓಕೆನಾ. ಇಷ್ಟು ದಿನ ಯಾರ್ಯಾರ್ದು ಐ ಡಿ ಬ್ಯಾನ್ ಆಗಿದೆ ಓಕೆನಾ, ಎಷ್ಟು ಜನದ ಐ ಡಿ ಬ್ಯಾನ್ ಆಗಿದೆ, ಬ್ಲ್ಯಾಕ್ ಲಿಸ್ಟ್ ಬಿದ್ದಿದೆ. 6 ಡೇಸ್ ಎಲ್ಲ 7 ಡೇಸ್ ಮತ್ತು ಒಬ್ಬೊಬ್ರು 12 ಡೇಸ್ ಎಲ್ಲ ಬ್ಯಾನ್ ಆಗಿವೆ ಐ ಡಿ. ನನಗೆ ಗೊತ್ತು ಓಕೆನಾ. ಎಲ್ಲರದ್ದು ತುಂಬ ಲೆವೆಲ್ ಇತ್ತು, ತುಂಬ ಕಾಸ್ಟ್ಲಿ ಇದ್ದಾವೆ ಐ ಡಿಗಳು. ಮತ್ತು ಅವ್ರದ್ದು ಎಲ್ಲರದ್ದು ಬ್ಯಾನ್ ಆಗಿದೆ ಐ ಡಿ, ನಾನು ಒಪ್ಕೋತಿದ್ದೀನಿ ಸರಿನಾ. ಓಕೆ, ಅವ್ರದ್ದು ಎಲ್ಲರಿಗೂ ಇವಾಗ ಸೊಲ್ಯೂಷನ್ ಹೇಳ್ತೀನಿ ಕೇಳಿಬಿಡಿ. ಮತ್ತು ನಾನು ಯಾವಾಗಾದರೂ ಫೈಲು ಫೆಚ್ ಆಯಿತು ಮತ್ತು ಫೈಲ್ ಅಪ್ಡೇಟ್ ಮಾಡ್ತಾ ಇದ್ದರೆ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ ಓಕೆನಾ. ಅವಾಗ ನೀವು ಟೆಲಿಗ್ರಾಮ್ಗೆ ಆನ್ಲೈನ್ ಬಂದುಬಿಟ್ಟು ಹೋಗ್ರಿ ಸರಿನಾ ಓಕೆನಾ. ಹೇಳ್ತೀನಿ ಫಸ್ಟು ಸರಿಯಾಗಿ ಹೇಳೋದನ್ನು ಕೇಳಿಸ್ಕೊಡ್ರಿ ಓಕೆನಾ. ಮತ್ತು ಬಂದುಬಿಟ್ಟು ನೀವು ಮತ್ತೆ ಹಿಂದಗಡೆ ನಾನು ಅಪ್ಡೇಟ್ ಆದಮೇಲೆ ಐ ಡಿ ಫೆಚ್ ಆದಮೇಲೆ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿರ್ತೀನಿ, ನಿಮ್ಮದೆಲ್ಲ ಐ ಡಿ ಬ್ಯಾನ್ ಆದಮೇಲೆ ಬಂದುಬಿಟ್ಟು ನಮ್ಮ ಐ ಡಿ ಬ್ಯಾನ್ ಆಯಿತು ಅಂತ ಎಲ್ಲ ಅನ್ನಕ್ಕೆ ಹೋಗಬೇಡ್ರಿ ಓಕೆನಾ. ನನಗೆ ಅರ್ಥ ಆಗುತ್ತೆ ಸರಿ. ಮತ್ತು ಎಲ್ಲರದು ಎಷ್ಟೋ ಜನದ ಐ ಡಿ ಬ್ಯಾನ್ ಆಗಿದೆ ನಂಗೆ ಗೊತ್ತು. ಇದು ನಾನು ಇವಾಗ ಎಲ್ಲರಿಗೂ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಐ ಡಿ ತಂದಿದ್ದೀನಿ ಓಕೆನಾ. ನೀವೇ ನೋಡ್ತಿರ್ಬೋದು ನಾನು ಮೇನ್ ಐ ಡಿಲೆಲ್ಲ ಯೂಸ್ ಮಾಡ್ತಿದ್ದೀನಿ ಸರಿನಾ ಓಕೆನಾ. ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಮೇನ್ ಐ ಡಿಲಿ ಯೂಸ್ ಮಾಡ್ತಿದ್ದೀರಾ ಅಂತ ಓಕೆನಾ. ನೀವೇ ನೋಡ್ತಿರ್ಬೋದು ನಾನು ಹೆಡ್ಶಾಟ್ ಎಲ್ಲ ಹೆಂಗೆ ಬೀಳ್ತವೆ ಅಂತ ಓಕೆನಾ. 99% ಹೆಡ್ಶಾಟ್ ಇದೆ ಗುರು, 99% ಹೆಡ್ಶಾಟ್ ಇದೆ ಓಕೆ. ನೀವೆಲ್ಲರೂ ನೋಡ್ಬೋದು ಸರಿನಾ. 99% ಹೆಡ್ಶಾಟ್ ಇದೆ ನೋಡ್ಕೋಬೋದು, ಬೇಕಾದರೆ ಒಳಗೆಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಮತ್ತು Takedown. Double takedown. ಟೆಲಿಗ್ರಾಮ್ ಚಾನಲಲ್ಲಿ ಫೈಲ್ ಲಿಂಕ್ ಅಂತ ಕೊಟ್ಟಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನೆಲ್ಲ ಲಿಂಕ್ ಓಪನ್ ಮಾಡಿಬಿಟ್ಟು ಲಾಸ್ಟ್ಗೆ ಬಂದಮೇಲೆ ನಿಮಗೆ ಈ ಥರ ಚಾನಲ್ ಸಿಗುತ್ತೆ. ಈ ಚಾನಲಲ್ಲಿ ಫೈಲ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಕ್ಲಿಕ್ ಮಾಡಿದ ಮೇಲೆ MT ಮ್ಯಾನೇಜರ್ಗೆ ಹೋಗಿ ಅಪ್ಲೈ ಪ್ರೊಸೆಸ್ನ ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಫಸ್ಟು ಓಕೆನಾ. ಇದನ್ನು ನಾರ್ಮಲಾಗಿ ಈ ಥರ ನಿಮಗೆ ಕಾಣಿಸುತ್ತೆ ಈ ಫೇಸಲ್ಲಿ MT ಮ್ಯಾನೇಜರಲ್ಲಿ ಓಕೆ. ನಾರ್ಮಲಾಗಿ ನಿಮಗೆ ಈ ಡ್ರ್ಯಾಗ್ ಹೆಡ್ಶಾಟ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಾರ್ಮಲಾಗಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ನೋಡಿ, ಡ್ರ್ಯಾಗ್ ಹೆಡ್ಶಾಟ್ ಪ್ಲಸ್ NPC ಲೊಕೇಶನ್, ಮತ್ತು ಕೆಳಗಡೆ ಓನ್ಲಿ ಡ್ರ್ಯಾಗ್ ಹೆಡ್ಶಾಟ್ ಬೇಕು ಅಂತ ಓಕೆ. ನಾನಂತೂ ಓನ್ಲಿ ಹೆಡ್ಶಾಟ್ ಹಾಕೋತೀನಿ, ಅದಕ್ಕೆ ಓನ್ಲಿ ಹೆಡ್ಶಾಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಕಡೆ ಗ್ಲೋಬಲ್ ಮೆಟಾಡೇಟಾ ಅಂತ ಆಪ್ಷನ್ ಬಂದೈತೆ ಓಕೆ. ಅದನ್ನು ಬಿಟ್ಬಿಡಿ, ಈ ಕಡೆ ಲೆಫ್ಟಲ್ಲಿ ಇರಲಿ. ಇವಾಗ ರೈಟ್ ಕಡೆ ಹೋಗೋಣ ಓಕೆ. ರೈಟ್ ಕಡೆ ಬಂದುಬಿಟ್ರೆ ಆಂಡ್ರಾಯ್ಡ್ಗೆ ಹೋಗಬೇಕು. ಆಂಡ್ರಾಯ್ಡ್ ಹೋದ್ಮೇಲೆ ಡಾಟಾ ನೋಡಿ, ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಡಾಟಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಗ್ಲೋಬಲ್ ಫ್ರೀ ಫೈರ್ನ ಹುಡುಕ್ಬೇಕಾಗುತ್ತೆ. ನೋಡ್ಕೊಳ್ಳಿ ಫಸ್ಟ್ಗೆ ಮ್ಯಾಕ್ಸಲ್ಲಿ ಯಾರು ಹಾಕಕ್ಕೆ ಹೋಗಬೇಡಿ ಓಕೆನಾ. ಹಾಕಿದರೆ ಬ್ಯಾನ್ ಆಗುತ್ತೆ ಐ ಡಿ, ಸರಿಯಾಗಿ ತಿಳ್ಕೊಳ್ಳಿ. ಮತ್ತು ಫ್ರೀ ಫೈರ್ ನಾರ್ಮಲ್ ಗ್ಲೋಬಲ್ ಫ್ರೀ ಫೈರಲ್ಲಿ ಹೋಗ್ಬಿಟ್ರೆ ಇವಾಗ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ ಎರಡು ಓಕೆನಾ. ಒಬ್ಬೊಬ್ರ ಹತ್ರ ಏನು ಎಲ್ಲ ಪ್ರಾಬ್ಲಮ್ ಬರುತ್ತಂದರೆ ನಾನು ನಿಮಗೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಪ್ರಾಬ್ಲಮ್ ಅಂದರೆ ಸಿಜುಕಿ ಆ್ಯಪ್ನ ಕನೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಓಕೆ. ಈ ಥರ ಆಪ್ಷನ್ ಬರುತ್ತೆ ಫ್ರೀ ಫೈರ್. ನಾರ್ಮಲಾಗಿ ಇಲ್ಲಿ ಫ್ರೀ ಫೈರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಈ ಥರ ಆಪ್ಷನ್ ಬಂದರೆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ಸ್ ಮೇಲೆ ಆಗೋಣ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಕೆಂಡ್ ಒನ್ IL to CPP ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೆಟಾಡೇಟಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ಗ್ಲೋಬಲ್ ಮೆಟಾಡೇಟಾ ಅಂತ ಬರುತ್ತೆ. ಮತ್ತು ಇವಾಗ ಲೆಫ್ಟ್ ಕಡೆ ಒತ್ತಿಗೆ ಪ್ರೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಅಂತ ಕೊಡಿ ಓಕೆನಾ. ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟರೆ ಇವಾಗ ನಿಮಗೆ ಪೂರ್ತಿ ಮೇಲಿಂದು ಕಾಪಿ ಆ್ಯಂಡ್ ರಿಪ್ಲೇಸು ಮತ್ತು ಫುಲ್ ಕೆಳಗಿಂದು ಅಪ್ಲೈ ಟು ಸಬ್ಸ್ಟಿಟ್ಯೂಟ್ ಕಾನ್ಫಿಗ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ ಓಕೆ. ಇವಾಗ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಬಂದುಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಲ್ಲಿ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಪಾಸ್ವರ್ಡ್ ಏನಂತ ಸರಿನಾ. ಪಾಸ್ವರ್ಡ್ ಏನಿರುತ್ತೆ ಅದನ್ನು ಹಾಕಿಬಿಡಿ
ಅದು ಏನು ಪಾಸ್ವರ್ಡ್ ಐತಲ್ಲ ಅದನ್ನು ಹಾಕ್ಬಿಡಿ ನಾರ್ಮಲಾಗಿ ಓಕೆ ಅಂತ ಕೊಟ್ಬಿಡಿ. ಓಕೆನಾ, ಓಕೆ ಅಂತ ಕೊಟ್ಟ ಮೇಲೆ ನಾರ್ಮಲಾಗಿ ರೀಪ್ಲೇಸ್ ಮಾಡ್ಕೊಳ್ಳಿ ಎರಡೂ ಸೈಡಲ್ಲಿ. ಓಕೆ, ಎರಡೂ ಸೈಡಲ್ಲಿ ನಾರ್ಮಲಾಗಿ ರೀಪ್ಲೇಸ್ ಮಾಡಿದ್ಮೇಲೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನೇನು ಕಾಣಿಸ್ತೈತಲ್ಲ ಇವೆಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ. ಕ್ಲಿಯರ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಿಮ್ಮ ಫೈಲು ಅಪ್ಲೈ ಆಗಿರುತ್ತೆ. ಬೇಕಾದರೆ ಫ್ರೀ ಫೈರ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸರಿನಾ, ಇವಾಗ ನಾವು ಫ್ರೀ ಫೈರ್ನ ಓಪನ್ ಮಾಡೋಣ. ಸರಿ, ಓಕೆ. ಮತ್ತು ಬಿಟ್ಟೆ ಯಾರ್ಯಾರ್ದು ಫೈಲು ಅಪ್ಲೈ ಆಗಿಲ್ಲ ಮತ್ತು ಹೆಡ್ಸೆಟ್ ಬೀಳ್ತಾ ಇಲ್ಲ ನೋಡಿ, ಮತ್ತು ಅವ್ರು ಏನು ಮಾಡಬೇಕಂದ್ರೆ ಫೈಲ್ನ 2 ಇಲ್ಲ 3 ಸರ್ತಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಪದೇ ಫೈಲ್ನ ಅಪ್ಲೈ ಮಾಡಿ 3 ಸಲ ಮತ್ತು 3 ಇಲ್ಲ 4 ಸಲ ಫೈಲ್ನ ಅಪ್ಲೈ ಮಾಡಿ. ಮತ್ತು ಅಪ್ಲೈ ಮಾಡಿದ್ಮೇಲೆ ಒಂದು 5 ಮಿನಿಟ್ ವೆಯ್ಟ್ ಮಾಡಿ. 5 ಮಿನಿಟ್ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ರಿಟರ್ನ್ ಫ್ರೀ ಫೈರ್ನ ಓಪನ್ ಮಾಡಿ. ಆವಾಗ ಅಪ್ಲೈ ಆಗಿರುತ್ತೆ ಫೈಲು. ಓಕೆನಾ, ಕೆಲವೊಬ್ಬರು ಡಿವೈಸು ಸ್ವಲ್ಪ ಸ್ಲೋ ಇರುತ್ತೆ, ನಾರ್ಮಲ್ ಆಗಿರುತ್ತೆ, ಅದರಲ್ಲಿ ಅದಕ್ಕೆ ಅಪ್ಲೈ ಆಗ್ತಿರಲ್ಲ. ಓಕೆನಾ, ಮತ್ತು ಅದಕ್ಕೆ ಒಂದು 2 ಇಲ್ಲ 3 ಸರ್ತಿ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ನೋಡಿಬಿಟ್ಟು. ಓಕೆನಾ, ಕ್ಲಿಯರಾಗಿ ವಿಡಿಯೋ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ.